ಹಾಗಾದ್ಮೇಲೆ ಮನುಷ್ಯನಿಗೆ ಯಾಕೆ ಬೇರೆ ಆಗುತ್ತೆ ಅನ್ನೋದೊಂದು ಬರುತ್ತೆ ಪ್ರಶ್ನೆ. ಇವೆಲ್ಲ ಪ್ರಾಣಿ ವರ್ಗಕ್ಕೆ ಸೇರಿದಂಥದ್ದಾದಮೇಲೆ ನಾವು ಮನುಷ್ಯನಾಗಿ ಏನಾಗಿರಬೇಕು ಅಂತ, ಮನುಷ್ಯನಾಗಿರಬೇಕು ಅಂತಂದರೆ ಆ ನಾಲ್ಕನ್ನ ಹೊರತುಪಡಿಸ್ಬಿಟ್ರೆ ಇನ್ನೇನು ನಮಗೆ ಸಿಗ್ಲಿಕ್ಕಿದೆ ಅಂತಂದರೆ ಎರಡು ಸಿಗ್ಲಿಕ್ಕಿದೆ. ಒಂದು ಸಂವಹನಕ್ಕಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಭಾಷೆ, ಎರಡನೇದು ನಗು, ಮೂರನೇದು ಬುದ್ಧಿವಂತಿಕೆ ಅಂತ. ಆ ಬುದ್ಧಿವಂತಿಕೆನಲ್ಲಿ ಈಗ ಒಂದು ಕ್ರೂರ ಮೃಗ ಒಂದು ಸಾಧು ಮೃಗವನ್ನು ಬೇಟೆ ಆಡ್ತಕ್ಕಂಥದ್ದು ನಾವು ಅದನ್ನು ನೈಸರ್ಗಿಕ ಅಂತ ಒಪ್ಕೊಂಡ್ಬಿಡ್ತೀವಿ, ಅದರಲ್ಲಿ ಮಾನವೀಯತೆ ಕಾಣೋದಿಲ್ಲ. ಆದರೆ ಮಾನವೀಯತೆ ಅಂತ ನಾವು ಸೇರಿಸ್ಕೊಂಡಾಗ, ಮಾನವನಾಗಬೇಕಾಗಿ ಬಂದಾಗ ಆ ಬೇಟೆ ಆಡೋ ರೀತಿನ ಬದಲಾವಣೆ ಮಾಡ್ಕೊಂಡಿರ್ತೀವಿ. ಪ್ರಪಂಚ ಬೆಳೆದಿರೋದೇ ಡಾರ್ವಿನ ಎವಲ್ಯೂಷನ್ ಥಿಯರಿ ಮೇಲೆ ಅಂತ ವೈಜ್ಞಾನಿಕರು ನಂಬ್ತಾರೆ. ಈಗ ನಾವು ಎಷ್ಟೆಲ್ಲ ಬೆಳವಣಿಗೆ ಪಟ್ಕೊಂಡ್ರೂ ಕೂಡ ಮಾನವರಾಗದೇ ಇದ್ದರೆ ಏನು ಉಳಿತೀವಿ ಅಂತಿರುತ್ತೆ. ಆ ಮಾನವೀಯತೆಯನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ನಮ್ಮೆಲ್ಲರ ಪಾತ್ರ ಮುಖ್ಯವಾಗುತ್ತೆ. ಹಾಗೆ ನನಗೆ ಅಮಾನವೀಯವಾಗಿ ಕಂಡಂಥ ಹವ್ಯಕರ ಸಂಖ್ಯೆ ಕಾಣಿಸ್ತಿಲ್ಲ. ಅಲ್ಲೊಂದೋ ಇಲ್ಲೊಂದೋ ಎಕ್ಸೆಪ್ಷನ್ಸ್ ಟು ಪ್ರೂವ್ ದಿ ರೂಲ್ ಅಂತ ಇರ್ಬೋದೇ ಹೊರತು ಬಹಳಷ್ಟು ಜನ ಮಾನವೀಯತೆಯಾಗಿದ್ದೀರಿ. ನಮ್ಮ ಸರ್ವಜ್ಞನ ವಚನದಲ್ಲಿ ಹೇಳೋದಾಯಿತು ಅಂದರೆ, ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಹೇಳಿ. ಏನು ಹಂಗಂದ್ರೆ ಅಂತಂದರೆ, ಅನ್ನ ಇಡೋದು ಗೊತ್ತಾಯಿತು, ನನ್ನಿ ನುಡಿಯೋದು ಅಂತಂದರೆ ಏನು ಅಂತಂದರೆ, ತುಂಬ ಜನಕ್ಕೆ ಇವತ್ತಿನ ನನ್ನ ವಯೋಮಾನದಿಂದ ಕೆಳಗಿರ್ತಕ್ಕಂಥವ್ರನ್ನ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸತ್ಯವನ್ನು ನುಡಿಯೋದು ಅಂತ ಇದೆ. ಆ ನನ್ನಿ ಅನ್ನೋ ಪದಕ್ಕೆ ಸರ್ವಜ್ಞ ಸತ್ಯ ಅಂತ ಹೇಳ್ತಾನೆ. ಆ ಸತ್ಯವನ್ನು ನುಡಿಯುವಂಥ ವಿಚಾರ ಆಗಬೇಕು. ಮೂರನೇದು ಬಹಳ ಮುಖ್ಯ, ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ. ಆ ಭಾಗವನ್ನು ನೋಡಿದಾಗ ಹಿಂದಿನ ಗೋಷ್ಠಿಗಳಲ್ಲಿ ಕೇಳಿ ಬರ್ತಿತ್ತು, ನಾವು ಹೊರಗೆ ಕೂತಿದ್ರು ಸಹ ಅಲ್ಲಿ ಹೇಳಿದ್ರು ಈ ವಿಚಾರಗಳನ್ನ. ಯಾವ ವಿಚಾರವನ್ನು ಹೇಳಿದ್ರು ಅಂತಂದರೆ, ಕಂಪ್ಯಾಷನ್ ಅನ್ನೋ ಒಂದು ಪದವನ್ನು ಯೂಸ್ ಮಾಡಿದ್ರು. ಹಾಗೆ ಹೇಳ್ತಾ ಹೋಗುವಾಗ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಭಾಳ ಹೇಳ್ತಾ ಇರ್ತೀವಿ ನಾವು. ಪ್ರತಿ ದಿವಸ ಯಾರು 3 ಸತಿ ಸಂಧ್ಯಾವನ್ನೇ ಮಾಡ್ತಾರೆ ಅದ್ರಲ್ಲಿ ಬರ್ತಕ್ಕಂಥ ಕೊನೆಯದೇನೆ ಇದು. ಆವಾಗ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಇದನ್ನು ಹೇಳ್ತೀವಿ ನಾವು, ಹೇಳೋದು ಸಹಜ. ಅಷ್ಟು ಹೇಳಿಬಿಟ್ಟು ನಾವು ನಿಲ್ಲಿಸೋದಿಲ್ಲ. ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ. ಯಾತಕ್ಕೆ ಅದನ್ನು ನಾವು ಹೇಳ್ತೀವಿ? ನನಗೆ ಹೇಳ್ಬಿಟ್ರೆ ಸಾಕಲ್ಲ ಅಂತಂದರೆ, ಮೊನ್ನೆ ದಿವಸದ ಒಂದು ಅಪಘಾತವನ್ನು ನೆನಪಿಸ್ಕೊಳ್ಳಿ. ನಾನು ಭಾಳ ದಿವಸ ಹೇಳ್ತಾ ಇರ್ತಿದ್ದೆ ಈ ಒಂದು ಉದಾಹರಣೆನ. ಈಗ ಯಾರೋ ಪೊಲೀಸ್ ಆಫೀಸರು ಆ ಉದಾಹರಣೆನ ಮೊನ್ನೆ ಆದಂಥ ಆಕ್ಸಿಡೆಂಟ್ಗೆ ನಾನು ಕೊಟ್ಟಂಥ ಮಾತಿಗೆ ಸೇರಿಸಿ ಒಂದು ರೀಲ್ಸ್ ಮಾಡಿರೋದನ್ನು ಯಾರೋ ಹಾಕಿದ್ದಾರೆ ನನಗೇನೆ. ಮೊದಲು ಬೆಂಗಳೂರು ಮಂಗಳೂರು ಹೈವೇಗೋ ಅಥವಾ ಬೆಂಗಳೂರು ಪೂನಾ ಹೈವೇಗೋ ಹೋದರೆ ಮೀಡಿಯನ್ ಇರಲಿಲ್ಲ, ರಸ್ತೆ ಅಷ್ಟೇ ಇತ್ತು. ಒಂದು ವೆಹಿಕಲ್ ಹೋಗ್ತಿತ್ತು, ಒಂದು ವೆಹಿಕಲ್ ಬರ್ತಿತ್ತು. ಸಂಯಮ ಕಾಪಾಡ್ಕೊಂಡಿದ್ವಿ. ಬಹಳ ದೊಡ್ಡ ಒಂದು ಯಾವುದಾದ್ರೂ ವಾಹನ ಬಂದರೆ ಚಿಕ್ಕ ವಾಹನದವರು ತಾನಾಗೆ ಪಕ್ಕಕ್ಕೆ ಸರ್ಕೊಳ್ತಕ್ಕಂಥ ಪದ್ಧತಿ ಇತ್ತು. ಹಾಗೆ ಒಂದು ಅಪ್ನಲ್ಲಿ ಬರ್ತಕ್ಕಂಥ ಏರು ದಾರಿನಲ್ಲಿ ಬರ್ತಕ್ಕಂಥ ವಾಹನ ಬರ್ತಿದ್ರೆ ಇಳಿತಿರ್ತಕ್ಕಂಥ ವಾಹನ ನಿಲ್ಲಿಸಿ ಆ ಏರು ದಾರಿನಲ್ಲಿ ಬರ್ತಕ್ಕಂಥ ವಾಹನಕ್ಕೆ ಜಾಗ ಕೊಡೋದೆಲ್ಲ ಇತ್ತು. ಆ ನಂತರ ಮಾನವನ ಒಂದು ಅದು ಏನು ಧಾವಂತವೋ ನನಗೆ ಗೊತ್ತಿಲ್ಲ, 107 ವರ್ಷ ಬದುಕಿದವ್ರನ್ನ ನಾನು ಇವತ್ತಿಗೂ ಕಣ್ಣು ಕಿವಿ ಮೂಗು ಎಲ್ಲ ಚೆನ್ನಾಗಿರೋರನ್ನ ನೋಡಿದ್ದೇನೆ. ಅವ್ರಿಗೆ ಯಾವ ಧಾವಂತನೂ ಇರಲಿಲ್ಲ, ಅವ್ರಿಗೆ ಯಾವುದು ವೆಹಿಕಲ್ ಬೇಗ ಹೋಗಿ ರೀಚ್ ಆಗೋದು ಬೇಕಾಗಿರಲಿಲ್ಲ. ಇವತ್ತು ಅದೇನೋ 2 ನಿಮಿಷ ಮುಂಚೆ ಹೋಗಿ ಟೋಲಲ್ಲಿ ನಮಗಿಂತ ಹಿಂದಕ್ಕೆ ಬಂದು ಕಾಯ್ತಾ ನಿಂತಿರೋರನ್ನ ನಾನು ನೋಡಿದ್ದೀನಿ. ಹೀಗಿದ್ದಂಥ ಪಕ್ಷದಲ್ಲಿ ನಾವೇನು ಕೇಳ್ಕೊತಾ ಇದ್ವಿ ಅಂತಂದರೆ, ಬೆಳಗ್ಗೆ ಎದ್ದು ನನಗೆ ಒಳ್ಳೆ ಬುದ್ಧಿ ಕೊಡು, ಸರಿಯಾಗಿ ಡ್ರೈವಿಂಗ್ ಮಾಡೋ ಅಂಥ ಒಂದು ಒಳ್ಳೆ ಬುದ್ಧಿ ಕೊಡು, ಕ್ಷೇಮವಾಗಿ ನಾನು ಮನೆ ಸೇರಲಿ ಅಂತಿತ್ತು. ಇದನ್ನು ಈಗ ಒಂದು ಹರೀಶ ಅನ್ನೋ ಒಂದು ಪ್ರಕರಣ ಬರುತ್ತೆ ತುಮಕೂರು ರಸ್ತೆಯಲ್ಲಿ. ಆತಂಗೆ ಪೆಟ್ಟಾಗಿರುತ್ತೆ, ಪೆಟ್ಟಾಗಿ ದೇಹ 2 ತುಂಡಾಗಿರುತ್ತೆ. ಅಲ್ಲಿ ಸಹಾಯಕ್ಕೆ ಧಾವಿಸ್ದಲ್ಲೇ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡ್ಕೊಳ್ಳೋವಂಥವ್ರನ್ನ ನೋಡಿದೆ. ನಾನು ಆಗ ಧಾರವಾಡದಲ್ಲಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದೆ. ಮಾನಸಿಕ ದಿನಾಚರಣೆ ಅಂತ ಬಂದಿದ್ದಂಥ ಸಂದರ್ಭದಲ್ಲಿ ಇದನ್ನು ಹೇಳಿದೆ. ಆಗ ಹೇಳಿದೆ, ಮಾನವೀಯತೆ ಇವತ್ತೇನು ಅಂತಂದರೆ ವಿಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋದು ಮಾನವೀಯತೆ ಆಗೋಗಿದೆ ಅಂತ. ಆ ದಿನ ಬಂದಿತ್ತು. ಆವತ್ತಿನ ದಿವಸನೂ ಇದೇ ಥರನೇ ಆಗಿತ್ತು. ಈಗ ಮೊನ್ನೆ ನಡೆದಂಥ 6 ಜನರನ್ನು ಬಲಿ ತೆಗೆದುಕೊಂಡಂಥ ಲಾರಿ ಡ್ರೈವರ್ನ ಇಂಟರ್ವ್ಯೂ ಮಾಡಿದಾಗ ಆತ ಹೇಳ್ತಾನೆ, ನನ್ನ ತಪ್ಪಿಲ್ಲ, ನಾನು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೆ, ನನ್ನ ಹಿಂಭಾಗದಿಂದ ಒಂದು ಕಾರ್ ಬಂತು, ಅದನ್ನು ಅಡ್ಡ ನಿಲ್ಲಿಸ್ತು, ನಾನು ಬ್ರೇಕ್ ಹಾಕಿದೆ, ಆ ಕಾರ್ಗೆ ನನ್ನ ಗಾಡಿ ಹತ್ತಬಾರ್ದು ಅಂತ.
ನನ್ನ ಗಾಡಿ ತೂಕ ಜಾಸ್ತಿ ಇತ್ತು. ಆ ತೂಕ ಇದ್ದಂಥ ಲಾರಿ ನನ್ನ ಬ್ರೇಕ್ ಹಾಕಿದ್ರಿಂದ ಫಿಸಿಕ್ಸಿನ ಒಂದು ಮೊಮೆಂಟಮ್ ಆಧಾರದ ಮೇಲೆ ಹೊರಳಿ ಪಕ್ಕಕ್ಕೆ ಬಿತ್ತು. ಆ ಕಡೆಯಿಂದ ಏನೂ ತಪ್ಪು ಮಾಡದೆ ಬರ್ತಿರ್ತಕ್ಕಂಥ ವ್ಯಕ್ತಿಯ ಕಾರ್ ಮೇಲೆ ಬಿದ್ದು ಅಪ್ಪಚ್ಚಿ ಆಗೋಯ್ತು. ನನಗೆ ತುಂಬ ನೋವಾಗ್ತಿದೆ, ದಯವಿಟ್ಟು ಇನ್ನೇನು ಪ್ರಶ್ನೆ ಕೇಳಬೇಡಿ ಅಂತಾನೆ. ಆ ಡ್ರೈವರ್ಗಿರೋ ಮಾನವೀಯತೆ ನಮ್ಮ ಪತ್ರಕರ್ತ ಮಿತ್ರರಿಗಿಲ್ಲದೆ ಹೋಯ್ತೆ. ಯೋಚನೆ ಮಾಡಬೇಕಲ್ಲ.